ಫ್ರೆಂಡ್ಸ್ ನಮಸ್ತೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಬ್ಯೂಟಿ ಟಿಪ್ಸನ್ನು ನೋಡ್ಕೊಂಬರೋಣ. ದಿನನಿತ್ಯ ಬೆಳಗ್ಗೆ ನಾವು ಮಾಡಲೇಬೇಕಾಗಿರುವಂತಹ ಕೆಲವೊಂದು ಬ್ಯೂಟಿ ಟಿಪ್ಸು ನಮಗೆ ಗೊತ್ತಿರುತ್ತೆ, ಆದರೂ ಕೂಡ ನಮಗೆ ಅಂತ ನಾವು ಟೈಮನ್ನು ಕೊಡ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಏನು ಬಿಡಬೇಕು, ತಿಂಡಿ ಏನು ಮಾಡಬೇಕು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಫ್ರೆಂಡ್ಸ್ ಬನ್ನಿ, we should wake up between 5 a.m. and 6 a.m. After waking up, fill the mouth full of water. Gargle well and spit it out. This gives good exercise to the eyes and cheek. Then the face gets exercise. ಫ್ರೆಂಡ್ಸ್ ಏನು ಗೊತ್ತಾ, ನಾವು ಬೆಳಗ್ಗೆ ಎದ್ದ ತಕ್ಷಣ ಬರೀ ಆ ಕೆಲಸ ಮಾಡಬೇಕಾ ಈ ಕೆಲಸ ಮಾಡಬೇಕಾ ಅಂತ ಯೋಚನೆ ಮಾಡೋದ್ರ ಬದಲು ನಮ್ಮ ಬಗ್ಗೆ ನಾವು ಸ್ವಲ್ಪ ಯೋಚನೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಬೆಳಿಗ್ಗೆ ನಾವು 5 ಗಂಟೆಯಿಂದ 6 ಗಂಟೆ ಒಳಗಡೆ ಏಳಬೇಕಾಗತ್ತೆ. ಎದ್ದ ನಂತರ ಬಾಯಿ ತುಂಬ ನೀರು ತುಂಬಿಕೊಂಡು ಚೆನ್ನಾಗಿ ಮುಕ್ಕಳಿಸಿ ಉಗುಳಬೇಕು. ಇದರಿಂದ ಕಣ್ಣು ಹಾಗೂ ಕೆನ್ನೆಗಳಿಗೆ ಒಳ್ಳೆಯ ವ್ಯಾಯಾಮ ದೊರೆಯುತ್ತೆ. ನಂತರ ಮುಖಕ್ಕೆ ಕೂಡ ವ್ಯಾಯಾಮ ದೊರೆತ ರೀತಿಯಲ್ಲಿ ಆಗತ್ತೆ. ನಾನು ಇದೇ ಪಾಯಿಂಟನ್ನು ಇಂಗ್ಲೀಷಲ್ಲಿ ಒಮ್ಮೆ ಹೇಳಿದ್ದೀನಿ, ಕನ್ನಡದಲ್ಲಿ ಮತ್ತೊಮ್ಮೆ ನಾನು ಹೇಳಿದ್ದೀನಿ. ನನ್ನ ನ್ಯೂ ವ್ಯೂವರ್ಸ್ಗೋಸ್ಕರ ಇದನ್ನು ಪುನಃ ನಾನು ಮಾಡ್ತಾಯಿದ್ದೀನಿ. ಈ ಮೊದಲು ಸಹ ನಾನು ಸುಮಾರು ಬ್ಯೂಟಿ ಟಿಪ್ಸ್ಗಳನ್ನು ಹಾಕಿದ್ದೀನಿ. ಸೆಕೆಂಡ್ ಪಾಯಿಂಟ್, ಸಿಮಿಲರ್ಲಿ ದೋಸ್ ಹೂ ಯೂಸ್ಡ್ ಕ್ರೀಮ್ ಆರ್ ಸೋಪ್ ಶುಡ್ ಚೇಂಜ್ ದ ಸೋಪ್ ಒನ್ಸ್ ಇನ್ ಎ 6 months and add TFM in the soap less than 70% is good. It is written on the back of the soap. ಫ್ರೆಂಡ್ಸ್, ಕೆಲವೊಬ್ಬರಿಗೆ ಕನ್ನಡ ಬೇಗ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಇಂಗ್ಲೀಷಲ್ಲೂ ಕೂಡ ಪಾಯಿಂಟನ್ನು ಹಾಕಿದ್ದೀನಿ. ಸೇಮ್ ಪಾಯಿಂಟನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಒಂದೇ ರೀತಿ ಕ್ರೀಮ್ ಅಥವಾ ಸೋಪು ಬಳಸುವಂಥವರು 6 ತಿಂಗಳಿಗೊಮ್ಮೆ ಸೋಪು ಬದಲಿಸಿ. ಸೋಪಿನಲ್ಲಿ 70%ಗಿಂತ ಕಡಿಮೆ ಇದ್ದರೆ ಒಳ್ಳೆಯದು. ಇದನ್ನು ಸೋಪಿನ ಹಿಂಭಾಗದಲ್ಲಿ ಬರೆದಿರುತ್ತಾರೆ. ಅಂದರೆ TMF ಅಂತಕ್ಕಂಥದ್ದು 70%ಗಿಂತ ಕಡಿಮೆ ಇರಬೇಕು. ಉದಾಹರಣೆಗೆ ಮೆಡಿಮಿಕ್ಸ್ ಸೋಪು, ಸೇವಲಾಲ್ ಸೋಪು ಮತ್ತು ನೀಮ್ ಸೋಪುಗಳಲ್ಲಿ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಥರ್ಡ್ ಪಾಯಿಂಟಿಗೆ ಹೋಗೋಣ. ದೋಸ್ ಹೂ ಗೋ ಟು ದ ವರ್ಕ್ ಶುಡ್ ಟೇಕ್ ಎ ಹೆಡ್ ಬಾತ್ 3 times a week. Those who stay at home should take head bath 2 times a week. In which one bath should be done by applying oil only to the roots of the hair and bathing it a hot water. ಹಾಟ್ ವಾಟರಲ್ಲಿ ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ, ಎಣ್ಣೆಯನ್ನು ಹಚ್ಕೊಂಡ ನಂತರ. ನಾನು ಸೇಮ್ ಪಾಯಿಂಟನ್ನು ಇವಾಗ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಕೆಲಸಕ್ಕೆ ಅಂಥೇಳಿ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಮನೇಲಿ ಇದು ಟೈಮೇ ಸಿಗ್ತಾ ಇರಲ್ಲ ತಲೆ ಸ್ನಾನ ಮಾಡೋದಕ್ಕೆ ಅಂದ್ಕೊಂಡ್ಬಿಟ್ಟು ಹಾಗೆ ಹೋಗ್ತಾ ಇರ್ತೀವಿ. ಕೆಲವೊಂದು ಬಾರಿ ವಾರಕ್ಕೆ 3 ಬಾರಿ ತಲೆ ಸ್ನಾನ ಮಾಡಲೇಬೇಕು ಹೊರಗಡೆ ಕೆಲಸಕ್ಕೆ ಹೋಗುವಂಥವ್ರು. ಮನೇಲಿರುವಂಥವ್ರು ವಾರಕ್ಕೆ 2 ಬಾರಿ ತಲೆ ಸ್ನಾನವನ್ನು ಮಾಡಲೇಬೇಕು. ಇದರಲ್ಲಿ ಒಂದು ಸ್ನಾನ 3 ಮಾಡಿ 2 ಮಾಡಿ, ಒಂದು ಸ್ನಾನ ಬುಡಕ್ಕೆ ಕೂದಲಿನ ಬುಡಕ್ಕೆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬಿಸಿ ನೀರಿನಿಂದ ಸ್ನಾನವನ್ನು ನಾವು ಮಾಡಲೇಬೇಕಾಗತ್ತೆ. ಮಾರನೇ ದಿನ ಎಣ್ಣೆ ಹಚ್ಚಿದ ದಿವಸ ಅಲ್ಲ, ಮಾರನೇ ದಿವಸ ಯಾವುದಾದ್ರು ಸೋಪು, ಶಾಂಪು, ಸೀಗೆಕಾಯಿ ಹಾಕಿ ಸ್ನಾನ ಮಾಡಲೇಬೇಕಾಗತ್ತೆ. ಫೋರ್ತ್ ಪಾಯಿಂಟು, ದೋಸ್ ಹೂ ಹ್ಯಾವ್ ಡ್ಯಾಂಡ್ರಫ್ ಶುಡ್ ಸೋಕ್ fenugreek seeds in sour buttermilk and then grind it finally and apply it take a bath after some time. ಫ್ರೆಂಡ್ಸ್ ಏನು ಗೊತ್ತಾ, ತುಂಬ ಡ್ಯಾಂಡ್ರಫ್ ಆಗಿರುತ್ತೆ, ಎಣ್ಣೆ ನಾವು ಹಾಕೋದೇ ಇಲ್ವಲ್ಲ ಜಾಸ್ತಿ, ಆವಾಗ ಡ್ಯಾಂಡ್ರಫ್ ಬಂದುಬಿಡುತ್ತೆ. ತಲೆಯಲ್ಲಿ ಹೊಟ್ಟು ಇದ್ದವರು ಮೆಂತೆ ಕಾಳನ್ನು ಹುಳಿ ಮಜ್ಜಿಗೆಯಲ್ಲಿ ನೆನೆಸಬೇಕು. ಹುಳಿ ಮಜ್ಜಿಗೆಯಲ್ಲಿ ನೆನೆಸಿಬಿಟ್ಟು ನಂತರ ನುಣ್ಣಗೆ ರುಬ್ಬಿ ಅದನ್ನು ಹಚ್ಚಿ ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮಾಡಬೇಕು. ಸ್ವಲ್ಪ ಹೊತ್ತು ಅಂತಂದರೆ ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಬಿಡಲೇಬೇಕಾಗತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣವಾ. ಡು ನಾಟ್ ಅಪ್ಲೈ ಎನಿ ಕ್ರೀಮ್ ಆರ್ ಪೌಡರ್ ಆನ್ ದ ಫೇಸ್. ಇಮಿಡಿಯೇಟ್ಲಿ ಆಫ್ಟರ್ ಬಾತಿಂಗ್ ಲೀವ್ 10 minutes ಆ್ಯಂಡ್ ವಾಶ್ ಯುವರ್ ಫೇಸ್ ಅಗೈನ್ ವಿತ್ ಕೋಲ್ಡ್ ವಾಟರ್. ಫ್ರೆಂಡ್ಸ್, ಸ್ನಾನ ಮಾಡಿ ಬಂದ ತಕ್ಷಣವೇ ನಾವು ಮುಖಕ್ಕೆ ಕ್ರೀಮನ್ನು ಅಪ್ಲೈ ಮಾಡಬಾರ್ದು. ನೋಡಿ ಹೇಳ್ತೀನಿ ಯಾಕಂತಂದರೆ, ಆ್ಯಂಡ್ ದೆನ್ ಯು ಕ್ಯಾನ್ ಅಪ್ಲೈ ಪೌಡರ್ ಆ್ಯಂಡ್ ಯುವರ್ ಫೇಸ್ ವೆನ್ ಯು ವಾಶ್ ಯುವರ್ ಫೇಸ್ ವಿತ್ ಹಾಟ್ ವಾಟರ್. ದ ಫೋರ್ಸ್ ಆಫ್ ಸ್ಕಿನ್ ಆಫ್ ದ ಫೇಸ್ ಆರ್ ಓಪನ್.
After 10 minutes, splash cold water on the face. With 2 hands, wash your face. The pores are closed so that any damage to the skin can be avoided. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಗಡಿಬಿಡಿಯಲ್ಲಿ ಮುಖಕ್ಕೆ ಯಾವುದೋ ಒಂದು ಸಿಕ್ಕಿದ ಕ್ರೀಮನ್ನು ಹಚ್ಕೊಂಡ್ಬಿಡ್ಬೋದು. ಯಾಕಂತಂದರೆ ಕ್ರೀಮ್ ಅಥವಾ ಪೌಡರನ್ನು ತಕ್ಷಣ ಹಚ್ಚಬಾರ್ದು. ಯಾಕಂತಂದರೆ ಸ್ನಾನದ ನಂತರ 10 ನಿಮಿಷವನ್ನು ಬಿಟ್ಟು, ಅಂದರೆ ನಾವೇನಾದರೂ ಡ್ರೆಸ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ 10 ನಿಮಿಷ ಆಗೋಗಿರುತ್ತೆ. ಆನಂತರ ಮತ್ತೆ ಪುನಃ ನಾವೇನು ಮಾಡಬೇಕು ಅಂತಂದರೆ ಮುಖವನ್ನು ತೊಳಿಬೇಕಾಗತ್ತೆ ನೋಡಿ. ಆಮೇಲೆ ಸ್ನೋ ಪೌಡರನ್ನು ಹಚ್ಚಬೇಕಾಗತ್ತೆ. ಯಾಕಂತಂದರೆ ಬಿಸಿ ನೀರಿನಿಂದ ಮುಖ ತೊಳೆದಾಗ ಮುಖದ ಚರ್ಮದ ಪೋರ್ಸ್ಗಳು, ಆ ಹೋಲ್ಗಳಿರುತ್ತಲ್ಲ, ಅವು ಓಪನ್ ಆಗಿರುತ್ತೆ. ಕೂದಲುಗಳು ಇದ್ದೇ ಇರುತ್ತೆ ಮುಖದ ಮೇಲೆ, ಆದರೆ ನಮಗೆ ಕಾಣಿಸಲ್ಲ ಅಷ್ಟೇ. ಆ ಹೋಲ್ಗಳು ಓಪನ್ ಆಗಿರುತ್ತೆ. ಆದ್ದರಿಂದ 10 ನಿಮಿಷದ ನಂತರ ನಾವು ಮತ್ತೆ ತಣ್ಣೀರಲ್ಲಿ ಮುಖ ತೊಳೆದಾಗ ಅದು ಮುಚ್ಕೊಳ್ಳುತ್ತೆ. ಎರಡೂ ಕೈಗಳಿಂದ ಮುಖವನ್ನು ತೊಳೆದಾಗ ಅದು ಮುಚ್ಕೊಳ್ಳುತ್ತೆ, ಆ ಓಪನ್ ಆಗಿರ್ತಕ್ಕಂಥ ಫೋರ್ಸ್ಗಳು. ಆದ್ದರಿಂದ ನಾವು ಕ್ರೀಮನ್ನು ಸಡನ್ನಾಗಿ ಹಚ್ಚಬಾರದು. ತಣ್ಣೀರಿನಿಂದ ಮುಖ ತೊಳೆದು 10 ನಿಮಿಷ ಸ್ನಾನ ಆಗಿ 10 ನಿಮಿಷ ಆದ ನಂತರ ಮುಖಕ್ಕೆ ಕ್ರೀಮನ್ನು ಅಪ್ಲೈ ಮಾಡಬೇಕು. ಆಗ ನಾವು ನಮ್ಮ ಚರ್ಮಕ್ಕೆ ಯಾವುದೇ ಹಾನಿ ಉಂಟಾಗಲ್ಲ ಅಂತ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಯುವರ್ ಪ್ರೀಶಿಯಸ್ ಟೈಮ್ ಟು ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.